ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕೊಪ್ಪಳದಲ್ಲಿ ಶಾಸಕರ ಬೆಂಬಲಿಗರಿಂದ ಮತ್ತೆ ದರ್ಪ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಪಾಂಡು ಬೋರಿನ ಕುಟುಂಬದ ಮೇಲೆ ಹಲ್ಲೆಯನ್ನ ನಡೆಸಿದಂತ ಘಟನೆ ನಡೆದಿದೆ. ಕಲ್ಲು ತೂರಾಟ ನಡೆಸಿದ ಭರಮಪ್ಪ ನಗರ ಬೆಂಬಲಿಗರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಭರಮಪ್ಪ ನಗರ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಆಪ್ತ ಅನ್ನುವಂತ ಮಾಹಿತಿ ಇದೆ. ಓರ್ವನ ತಲೆಗೆ ಈ ಒಂದು ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯವಾಗಿದೆ. ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಭರಮಪ್ಪ ನಗರ ಹಾಗೂ ಬೆಂಬಲಿಗರ ವಿರುದ್ಧ ಹಲ್ಲೆ ಆರೋಪ ಕೇಳಿಬರ್ತಾ ಇದೆ. ಸ್ಥಳಕ್ಕೆ ಅಳವಂಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಭರಮಪ್ಪ ನಗರ ಕೊಪ್ಪಳ ಜಿಲ್ಲಾ ಪಂಚಾಯತ್ ಸದಸ್ಯ ಒಬ್ಬರ ಪತ್ನಿ. ಕೊಪ್ಪಳದಲ್ಲಿ ಶಾಸಕರ ಬೆಂಬಲಿಗರಿಂದ ನಡೆದಿರುವಂತಹ ದರ್ಪ ಒಂದು ಘಟನೆ ಇದು. ಶಾಸಕರ ಬೆಂಬಲಿಗರು ಒಂದು ಕುಟುಂಬದವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವಂತಹ ವಿಚಾರ, ಗಂಭೀರವಾದಂತಹ ಆರೋಪ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಘಟನೆ ಹಿನ್ನೆಲೆ ಏನು? ಶಾಸಕರು ಆಪ್ತರು ಅಂತ ಇವರೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಇವರಿಂದ ಹಲ್ಲೆ ನಡೆದಿದ್ದಾದ್ರೂ ಯಾಕೆ? ಅಂಕಿತ, ಏನಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಏನು ಕೊಪ್ಪಳದ ಶಾಸಕರಾದ ರಾಘವೇಂದ್ರ ಅವರ ಬೆಂಬಲಿಗರು ಏಕಾಏಕಿ ಏನು ಪಾಂಡು ಬೋರ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವರ ಕುಟುಂಬದ ಮೇಲೆ ಏಕಾಏಕಿ ಮುಖ ಥಳಿಸಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಹಟ್ಟಿ ಗ್ರಾಮದಲ್ಲಿ ನಡೆದ ಅಂತ ಹೇಳ್ಬೋದು. ಏನು ಕೊಪ್ಪಳದ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಸದಸ್ಯ ಅವರು ಏಕಾಏಕಿಯಾಗಿ ಪಾಂಡು ಬೋರ್ ಅಂತ ಅದೇ ಗ್ರಾಮದ ಪಾಂಡು ಬೋರನ್ನ ಕುಟುಂಬಸ್ಥರ ಮೇಲೆ ಏಕಾಏಕಿ ಹಲ್ಲೆ ಮಾಡ್ತಾರೆ. ಕಾರಣ ಇಷ್ಟೇನಂದ್ರೆ, ಈ ಪಾಂಡು ಬೋರ್ ಮತ್ತು ಅದೇ ರೀತಿಯಾಗಿ ಭರಮಪ್ಪ ಇದ್ದಾರೆ, ಇಬ್ರು ಒಂದೇ ಕಮ್ಯುನಿಟಿ ಆಗಿರ್ತಾರೆ. ಹಳೆ ವೈಯಕ್ತಿಕ ದ್ವೇಷ ಇರುತ್ತೆ. ಅಂದ್ರೆ ಅದನ್ನೇ ಇಟ್ಕೊಂಡು ಹೊತ್ತು ಹೇಗಾದ್ರೂ ಮಾಡಿದ್ರೆ, ನಾನು ಜಿಲ್ಲಾ ಪಂಚಾಯತ್ ಸದಸ್ಯ, ನಮ್ಮ ಪತ್ನಿ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದಾರೆ, ನಾನು ಏನ್ ಮಾಡಿದ್ರು ನಡೆಯುತ್ತೆ, ನಾನು ಹಿಂದೆ ಶಾಸಕರಿದ್ದಾರೆ ಅಂತ ಅನ್ಕೊಂಡು ಹೊತ್ತು ಭರಮಪ್ಪ ಈ ಸಿಕ್ಕವ್ರ ಮೇಲೆ ಹಲ್ಲೆ ಮಾಡ್ತಾರಂತ ಒಂದು ಮಾಹಿತಿ ಸಿಗ್ತಾ ಇದೆ. ಈ ಕಾರಣಕ್ಕಾಗಿ ಹೊತ್ತು ಒಬ್ಬ ಅಂದ್ರೆ ಇಬ್ಬರ ಎರಡು ಗುಂಪಿನ ಏನೊಂದು ಇನ್ನು ಗಲಾಟೆ ನಡೀತಿ. ಗಲಾಟೆ ವೇಳೆಯಲ್ಲಿ ಊರನ್ನ ತಲೆಗೆ ಗಂಭೀರ ಗಾಯವಾಗಿದ್ದು, ಈಗಲೇ ಆತನನ್ನ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ದಾಖಲಾಗಿರೋದಂತೂ. ಪದೇ ಏನಂದ್ರೆ ಶಾಸಕರ ಬೆಂಬಲಿಗರ ಈ ಗುಂಡಾ ವರ್ತನೆ ಅಂದ್ರೆ ಪದೇ ಮಿತಿ ಮೀರಿದೆ ಅಂತ ಹೇಳ್ಬೋದು. ಕಳೆದ ಬಾರಿ ಏನಂದ್ರೆ ಇದೇ ಏನು ಪಾಂಡು ಬೋರನ್ನ ಕುಟುಂಬಸ್ಥರ ಮೇಲೆ ಹೋಗಿ ಮನೆಯ ಮೇಲೆ ಹೋಗಿ ಕಲ್ಲಿಂದ ತೂರಾಟ ಮಾಡಿ ಅಲ್ಲಿನ ಗಾಜನ್ನ ಪುಡಿ ಮಾಡಿದ್ದ. ಇದಾದ ಮೇಲೆ ಮತ್ತೆ ನಿನ್ನೆ ತಡರಾತ್ರಿ ಇದೀಗ ಅಂದ್ರೆ ನೀನು ಹಿಡ್ದಂಗೆ ಕೇಳಬೇಕು, ನಾನು ಹೇಳಿದ್ದು ಈ ಗ್ರಾಮದಲ್ಲಿ ವೇದವಾಕ್ಯ ಅಂತ ಹೇಳಿ ಹೊತ್ತು ಪಾಂಡು ಬೋರನ್ನ ಕುಟುಂಬಸ್ಥರ ಮೇಲೆ ಏಕಾಏಕಿ ಇವರು ಸುಮಾರು ಗುಂಪು ಕಟ್ಕೊಂಡ್ಬಂದು ಹೊಡೆದಿರುವಂತದ್ದು. ಈಗಾಗಲೇ ಏನಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಈ ಘಟನೆ ನಡೆದ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಹೋದ್ರು ಕೂಡ ಇದು ಹಳೆಯದ ದ್ವೇಷದ ವೈಷಮ್ಯದಲ್ಲಿ ಈ ಘಟನೆ ನಡೆದ ಅಂತ ಹೇಳಿ ಮಾತು ಸಿಗ್ತದೆ. ಈ ಕುರಿತಂತೆ ಈಗಾಗಲೇ ಜಿಲ್ಲಾ ಪಂಚಾಯತ್ ಸದಸ್ಯ ಪತಿ ಭರಮಪ್ಪನ ಆತನ ಮೇಲೆ ಹೊತ್ತು ಪ್ರಕರಣ ದಾಖಲಾಗಿದೆ ಅಂತ ಹೇಳ್ಬೋದು. ಅಂಕಿತ, ಧನ್ಯವಾದ ನಾಗರಾಜ್ ತಮ್ಮೆಲ್ಲ